ಸೀಮಂತ ಕಾರ್ಯಕ್ರಮ ಗರ್ಭಿಣಿಯರಲ್ಲಿ ತವರು ನೆನಪಿಸಿ ಮನೋ ಉಲ್ಲಾಸಗೊಳಿಸುತ್ತವೆ. ತಾಯ್ತನ ಹೆಣ್ಣಿಗೆ ದೈವ ಕೊಟ್ಟವರ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಬಿಎಂ ಚಂದ್ರಶೇಖರ್ ಹೇಳಿದರು. ಶಿರಾ ತಾಲೂಕಿನ ದ್ವಾರನಕುಂಟೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇಂದು ಆರೋಗ್ಯ ಇಲಾಖೆ ಶ್ರೀ ಚೌಡೇಶ್ವರಿ ಚಾರಿಟಬಲ್ ಟ್ರಸ್ಟ್ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬ ಗರ್ಭಿಣಿಯರು ಸರ್ಕಾರಿ ಆಸ್ಪತ್ರೆಯಲ್ಲಿಯೇ ಹೆರಿಗೆ ಮಾಡಿಸಿಕೊಳ್ಳಬೇಕು. ಶಿರಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಗರ್ಭಿಣಿಯರ ಹೆರಿಗೆ ಅನುಕೂಲಕ್ಕೆ ಉತ್ತಮ ಸೌಲಭ್ಯ ಕಲ್ಪಿಸುವುದರ ಜೊತೆಗೆ ತಜ್ಞ ವೈದ್ಯರ ತಂಡ ಸಹ ಇದೆ. ಎಂತಹ ಕ್ಲಿಷ್ಟಕರ ಸಂದರ್ಭದಲ್ಲಿಯೂ ಕೂಡ ಹೆರಿಗೆ ಮಾಡುವ ಸೌಲಭ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೆ. ಆದ್ದರಿಂದ ಗರ್ಭಿಣಿಯರು ಸರ್ಕಾರಿ ಆಸ್ಪತ್ರೆಗಳಲ್ಲಿಯೇ ಹೆರಿಗೆ ಮಾಡಿಸಿಕೊಳ್ಳಬೇಕು. ಶೀಘ್ರದಲ್ಲಿಯೇ ಬರಗೂರು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಮೇಲ್ದರ್ಜೆಗೇರಿಸಿ 12 ಕೋಟಿ ರೂಪಾಯಿ ವೆಚ್ಚದ ನೂತನ ಆಸ್ಪತ್ರೆ ಕಟ್ಟಡ ಹಾಗೂ ತಜ್ಞ ವೈದ್ಯರ ತಂಡ ನಿರ್ಮಿಸಲು ಆರೋಗ್ಯ ಇಲಾಖೆ ಸಿದ್ಧವಾಗಿದ್ದು, ಅತಿ ಶೀಘ್ರದಲ್ಲಿಯೇ ಬರಗೂರು ಆಸ್ಪತ್ರೆ ಮೇಲ್ದರ್ಜೆಗೇರಲಿದೆ ಎಂದರು. ಈ ವೇಳೆ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಪ್ರಭಾ, ದ್ವಾರನಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಈರಮ್ಮ ನಾಗರಾಜ್ ಸೇರಿದಂತೆ ಆರೋಗ್ಯ ಮತ್ತು ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಉದ್ಘಾಟನೆಗಾಗಿ ನಮ್ಮ ಮಾನ್ಯ ಶಾಸಕರು ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ತೇಜನ್ ಸಾವರು ಬರಬೇಕಾಯಿತು. ಹುಷಾರಾದ ಕಾರಣ ಬರೋಕ್ಕಾಗಿಲ್ಲ. ಅವರು ಶುಭಾಶಯಕ್ಕೂ ಜನನವಾಗಲಿ, ಆಸ್ಪತ್ರೆ ಹೆರಿಗೆ ಆಗಲಿ ಅಂತ ಹೇಳಿದರೆ ಅವರಿಗೆ ಮುಖ್ಯವಾಗಿ ನಮ್ಮ ಆಸ್ಪತ್ರೆ ಪ್ರಾರಂಭ ಆಯಿತು ಅವ್ರ ಶಾಸಕರಾಗಿದೆ ಮತ್ತು ಅವರು ಸಚಿವರಾದಾಗ ಉದ್ಘಾಟನೆ ಆಯಿತು, ಕಟ್ಟಡ ಉದ್ಘಾಟನೆ ಆಯಿತು. ಅವ್ರು ತುಂಬ ಶ್ರಮಪಟ್ಟರು. ಜೊತೆಗೆ ಅದೆಲ್ಲ ಸಹಕಾರ ಅಂದರೆ ನಮ್ಮ ಗ್ರಾಮಸ್ಥರ ಮುಖ್ಯವಾಗಿ ಗ್ರಾಮಸ್ಥರ ಸಹಕಾರದಿಂದ ಮತ್ತು ಅವರೆಲ್ಲ ಸಹಕಾರದಿಂದ, ಹಾಗಾಗಿ ಅದು ಹೆಚ್ಚು ಅಪಾಯಕ್ಕೆ ನಮ್ಮಷ್ಟಕ್ಕೆ ನಾವು ಒಡ್ಕೊಳ್ತಾ ಇದೀವಿ. ಆ ರೀತಿಯಾದಂಥ ಅಪಾಯಕ್ಕೆ ತುತ್ತಾಗಂತೂ ಬೇಡ ಅಂತ ಕಾರಣದಕ್ಕಾಗಿ ಈ ಒಂದು ತಿಳುವಳಿಕೆ ಕಾರ್ಯಕ್ರಮ ನಾವು ಕೊಂಡಿರೋದು. ಅದ್ರ ಜೊತೆಗೆ 2 ಮಕ್ಕಳು ಟ್ವಿನ್ಸ್ ಅಂತೀವಿ, ಟ್ರಿಪ್ಲೆಟ್ಸ್ ಅಂತೀವಿ, ಅವಳಿ ಜವಳಿ ಮಕ್ಕಳು ಇರ್ತಕ್ಕಂಥವ್ರು, BP ಗರ್ಭಾವಸ್ಥೆಯಲ್ಲಿ ಅಧಿಕ ರಕ್ತದ ಒತ್ತಡಕ್ಕೆ ತುತ್ತಾಗ್ತಕ್ಕಂಥವ್ರು, ಸಕ್ಕರೆ ಕಾಯಿಲೆಯಿಂದ ನರಳುತ್ತಾ ಇರ್ತಕ್ಕಂಥವ್ರು, ಅಥವಾ ಮಗು ಹೊಟ್ಟೆ ಒಳಗೆ ಅಡ್ಡ ಇದೆ ಅಂತಕ್ಕಂಥವ್ರು, ಅಥವಾ ಕೆಲವು ಟೈಮು ಹೊಟ್ಟೆ ಒಳಗೆ ರಕ್ತಸ್ರಾವ ಆಗ್ತಾ ಇದೆ ಗರ್ಭ ಕಾರ್ಯಕ್ರಮ ಒಂದು ಸವನ ಪಶ್ಚಿಮ ಗಾಜಿನ ಬಳೆಗಳ ತೊಟ್ಟು ಗಲ್ಗಲ್ ಮಾಡುತ್ತಾ ಅರಿಶಿನ ಕುಂಕುಮ ಬಣ್ಣಗಳ ರಂಗೋಲಿ ಆಡುತ್ತಲೇ ಪುಡಿಯ ಹೊರದಲ್ಲಿ ಹೊತ್ತು ಮಂದಾಸನ ಇಂಟಿಯಲ್ಲಿ ಹೊರದಲ್ಲಿ ನಗುವ ನಮ್ಮೂರ ಆಸ್ಪತ್ರೆ